Hello children. In the last class, we learned about excretions in animals. Today, we are going to learn about transport of substances in plants. Children, you know plants take water and mineral nutrients from the soil through the roots and transport it to the leaves. The leaves prepare food for the plant using water and carbon dioxide during photosynthesis. You also know the food is the source of energy, and every cell of an organism gets energy by the breakdown of glucose. The cells use this energy to carry out vital activities of life. Therefore, food must be made available to every cell of an organism. Have you ever wondered how water and nutrients absorbed by the root are transported to the leaves? How is the food prepared by the leaves carried to the parts which cannot make food? ಹೌದು ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ನಾವು ಪ್ರಾಣಿಗಳಲ್ಲಿ ಸಾಗಾಣಿಕೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಇವತ್ತಿನ ತರಗತಿಯಲ್ಲಿ ಸಸ್ಯಗಳಲ್ಲಿ ಹೇಗೆ ಪದಾರ್ಥಗಳು ಸಾಗಾಣಿಕೆ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ನೀರು ಮತ್ತು ಖನಿಜಯುಕ್ತ ಪೋಷಕಗಳನ್ನು ಸಸ್ಯಗಳು ಬೇರಿನ ಮೂಲಕ ಮಣ್ಣಿನಿಂದ ಪಡೆದುಕೊಳ್ತವೆ ಮತ್ತು ಅವುಗಳನ್ನು ಎಲೆಗಳಿಗೆ ಸಾಗಿಸುತ್ತೆ ಅನ್ನೋದು ನಿಮಗೆ ಗೊತ್ತಿದೆ, ಹೌದಲ್ವಾ? ಎಲೆಗಳು ದ್ಯುತಿಸಂಶ್ಲೇಷಣೆಯಲ್ಲಿ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳನ್ನು ಉಪಯೋಗಿಸಿಕೊಂಡು ಸಸ್ಯಕ್ಕೋಸ್ಕರ ಆಹಾರವನ್ನು ತಯಾರಿಸ್ತವೆ. ಆಹಾರ ಶಕ್ತಿಯ ಆಕಾರ ಮತ್ತು ಗ್ಲೂಕೋಸ್ನ ವಿಭಜನೆಯಿಂದ ಜೀವಿಯ ಪ್ರತಿ ಜೀವಕೋಶವು ಶಕ್ತಿಯನ್ನು ಪಡೆಯುತ್ತೆ ಅನ್ನೋದನ್ನು ಕೂಡ ತಿಳ್ಕೊಂಡಿದ್ದೀರಾ. ಪ್ರಮುಖ ಜೈವಿಕ ಚಟುವಟಿಕೆಗಳನ್ನು ನಡೆಸೋದಕ್ಕೆ ಜೀವಕೋಶಗಳು ಈ ಶಕ್ತಿಯನ್ನು ಬಳಸ್ಕೊಳ್ತವೆ. ಆದ್ದರಿಂದ ಜೀವಿಯ ಪ್ರತಿ ಜೀವಕೋಶಕ್ಕೂ ಆಹಾರ ತಲುಪುವಂತೆ ಮಾಡಬೇಕು. ಬೇರಿನಿಂದ ಹೀರಲ್ಪಟ್ಟಂತಹ ನೀರು ಮತ್ತು ಪೋಷಕಗಳು ಎಲೆಗಳಿಗೆ ಹೇಗೆ ಸಾಗಿಸುತ್ತೆ? ಎಲೆಗಳಲ್ಲಿ ತಯಾರಿಸಲ್ಪಟ್ಟಂತಹ ಆಹಾರ ತಯಾರಾಗದ ಭಾಗಗಳಿಗೆ ಹೇಗೆ ಸಾಗಾಣಿಕೆ ಆಗುತ್ತೆ? So, we are going to learn about transport of water and minerals. Plants absorb water and minerals by the roots. The roots have root hair. The root hair increase the surface area of the root for the absorption of water and mineral nutrients dissolved in water. The root hair is in contact with the water present between the soil particles. ಹೌದಲ್ವಾ? ನೀರು ಮತ್ತು ಖನಿಜಗಳ ಸಾಗಾಣಿಕೆ ಹೇಗಾಗುತ್ತೆ? ಸಸ್ಯಗಳು ಬೇರಿನ ಮೂಲಕ ನೀರು ಮತ್ತು ಖನಿಜಗಳನ್ನು ಹೀರಿಕೊಳ್ಳುತ್ತೆ. ಬೇರು ರೋಮಗಳನ್ನು ಒಳಗೊಂಡಿರುತ್ತೆ. ನೀರು ಮತ್ತು ನೀರಿನಲ್ಲಿ ಕರಗಿರುವಂತಹ ಖನಿಜಯುಕ್ತ ಪೋಷಕಗಳನ್ನು ಹೀರಿಕೊಳ್ಳೋದಕ್ಕೆ ಬೇಕಾದಂತಹ ಮೇಲ್ಮೈ ವಿಸ್ತೀರ್ಣವನ್ನು ಬೇರು ರೋಮಗಳು ಹೆಚ್ಚಿಸುತ್ತೆ. ಮಣ್ಣಿನ ಕಣಗಳ ನಡುವೆ ಇರುವಂತಹ ನೀರಿನ ಜೊತೆಗೆ ಬೇರು ರೋಮಗಳು ಏನಾಗಿರುತ್ತೆ? ಸಂಪರ್ಕವನ್ನು ಹೊಂದಿರುತ್ತೆ. Can you guess how water moves from the root to the leaves? What kind of transport system is present in plants? ನಿಮಗೇನಾದರೂ ಗೊತ್ತಿದೆಯಾ? ಬೇರಿನಿಂದ ನೀರು ಎಲೆಗಳಿಗೆ ಹೇಗೆ ಸಾಗಾಣಿಕೆ ಆಗುತ್ತೆ, ಅಥವಾ ಸಸ್ಯಗಳಲ್ಲಿ ಯಾವ ರೀತಿಯ ಸಾಗಾಣಿಕಾ ವ್ಯವಸ್ಥೆ ಇದೆ ಅನ್ನೋದು? Well, plants have pipe-like vessels to transport water and nutrients from the soil. The vessels are made of special cells forming the vascular tissue. A tissue is a group of cells that perform specialized function in an organism. The vascular tissue for the transport of water and nutrients in the plant is called the xylem. The xylem forms a continuous network of channels that connects roots to the leaves through the stem and branches, and thus transport water to the entire plant. ಹೌದು,
ಮಣ್ಣಿನಿಂದ ನೀರು ಮತ್ತು ಪೋಷಕಗಳನ್ನು ಸಾಗಿಸೋದಕ್ಕೆ ಸಸ್ಯಗಳಲ್ಲಿ ಕೊಳವೆಯಂತಿರುವಂತಹ ವೆಸಲ್ಸ್ಗಳು ಇರ್ತವೆ. ವಿಶೇಷ ಕೋಶಗಳಿಂದ ಮಾಡಲ್ಪಟ್ಟಿರುವಂತಹ ಈ ವೆಸಲ್ಗಳು ವಾಹಕ ಅಂಗಾಂಶ ಅಥವಾ ವಾಸ್ಕ್ಯುಲರ್ ಟಿಶ್ಯೂಗಳನ್ನು ಉಂಟು ಮಾಡುತ್ತೆ. ಜೀವಿಯೊಂದರಲ್ಲಿ ವಿಶಿಷ್ಟ ಕಾರ್ಯಗಳನ್ನು ನಡೆಸುವಂತಹ ಜೀವಕೋಶಗಳ ಗುಂಪನ್ನು ನಾವು ಅಂಗಾಂಶ ಅಥವಾ ಟಿಶ್ಯೂ ಅಂತ ಕರಿತೀವಿ. ಸಸ್ಯಗಳಲ್ಲಿ ನೀರು ಮತ್ತು ಪೋಷಕಗಳ ಸಾಗಾಣಿಕೆ ಆಗಬೇಕಾದ್ರೆ ಒಂದು ವಾಹಕ ಅಂಗಾಂಶವನ್ನು ಅದು ಹೊಂದಿರುತ್ತೆ. ಈ ವಾಹಕ ಅಂಗಾಂಶವನ್ನು ಕ್ಸೈಲಮ್ ಅಂತ ಕರಿತೀವಿ. ಅಂದರೆ ಕ್ಸೈಲಮ್ನ ಕಾರ್ಯ ಏನು? ಸಸ್ಯಗಳಲ್ಲಿ ಬೇರು ಹೀರಿಕೊಂಡಂತಹ ನೀರು ಮತ್ತು ಪೋಷಕಗಳ ಸಾಗಾಣಿಕೆ ಮಾಡುತ್ತೆ. ಬೇರುಗಳಿಂದ ಕಾಂಡ ಮತ್ತು ರೆಂಬೆಗಳ ಮೂಲಕ ಎಲೆಗಳನ್ನು ಸಂಪರ್ಕಿಸುವಂತಹ ನಿರಂತರ ಜಾಲವನ್ನು ಈ ಕ್ಸೈಲಮ್ ನಿರ್ಮಿಸುತ್ತೆ. ಮತ್ತು ಇಡೀ ಸಸ್ಯಕ್ಕೆ ನೀರನ್ನು ಸಾಗಿಸುವಂತಹ ಕೆಲಸವನ್ನು ಈ ಕ್ಸೈಲಮ್ ಮಾಡುತ್ತೆ. So children, you know that leaves synthesize food. The food has to be transported to all parts of the plant. This is done by the vascular tissue called the phloem. The xylem and phloem transport substances in plants. ಹೌದು, ಎಲೆಗಳು ಆಹಾರವನ್ನು ಸಂಶ್ಲೇಷಿಸುತ್ತೆ ಅಥವಾ ತಯಾರಿಸುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ. ಹಾಗಾದರೆ ಸಸ್ಯದ ಎಲ್ಲ ಭಾಗಗಳಿಗೆ ಆಹಾರವು ಕೂಡ ಸಾಗಾಣಿಕೆ ಆಗಬೇಕು. ಹೇಗೆ ಬೇರು ಹೀರಿಕೊಂಡಂತಹ ನೀರು ಮತ್ತು ಪೋಷಕಾಂಶಗಳು ಸಸ್ಯದ ಎಲ್ಲ ಭಾಗಗಳಿಗೆ ತಲುಪುತ್ತೋ, ಅದೇ ರೀತಿ ಎಲೆಗಳಲ್ಲಿ ತಯಾರಾದಂತಹ ಆಹಾರ ಪದಾರ್ಥಗಳು ಕೂಡ ಸಸ್ಯದ ಎಲ್ಲ ಭಾಗಗಳಿಗೆ ತಲುಪಬೇಕು. ಯಾವ ಭಾಗದಿಂದ ತಲುಪುತ್ತೆ? ಹೌದು, ಇದು ಫ್ಲೋಯಮ್ ಎಂಬಂತಹ ವಾಹಕ ಅಂಗಾಂಶದಿಂದ ನಡೆಯುತ್ತೆ. ಹೀಗೆ ಕ್ಸೈಲಮ್ ಮತ್ತು ಫ್ಲೋಯಮ್ಗಳು ಸಸ್ಯಗಳಲ್ಲಿ ಪದಾರ್ಥಗಳನ್ನು ಸಾಗಿಸುತ್ತೆ. ಲೆಟ್ us learn about transpiration. What is transpiration? ಬಾಷ್ಪ ವಿಸರ್ಜನೆ ಅಂತಂದ್ರೇನು? The exhalation of water vapor through stomata is called transpiration. ಅಂದರೆ ಸಸ್ಯಗಳಲ್ಲಿ ನೀರಾವಿ ವಾಟರ್ ವೇಪರ್ ಏನಾಗುತ್ತೆ, ಹೊರಗಡೆ ಬರುವಂತಹ ಒಂದು ಪ್ರಕ್ರಿಯೆಯನ್ನು ನಾವು ಬಾಷ್ಪ ವಿಸರ್ಜನೆ ಅಂತ ಕರಿತೀವಿ. The plants release a lot of water by the process of transpiration. Plants absorb mineral nutrients and water from the soil. Not all the water absorbed is utilized by the plant. The water evaporates through the stomata present on the surface of the leaves by the process of transpiration. The evaporation of water from leaves generates a suction pull, the same that you produce when you suck water through a straw, which can pull water to great heights in the tall trees. Transpiration also cools the plant. ಬಾಷ್ಪ ವಿಸರ್ಜನಾ ಪ್ರಕ್ರಿಯೆಯಿಂದ ಸಸ್ಯಗಳು ಬಹಳಷ್ಟು ನೀರನ್ನು ಬಿಡುಗಡೆ ಮಾಡ್ತವೆ. ಖನಿಜಯುಕ್ತ ಪೋಷಕಗಳು ಮತ್ತು ನೀರನ್ನು ಸಸ್ಯಗಳು ಮಣ್ಣಿನಿಂದ ಹೀರ್ಕೊಳ್ತವೆ. ಈ ಹೀರಿಕೊಂಡಂತಹ ಎಲ್ಲ ನೀರನ್ನು ಸಸ್ಯಗಳು ಉಪಯೋಗಿಸೋದಿಲ್ಲ. ಎಲೆಗಳ ಮೇಲ್ಮೈಯಲ್ಲಿರುವ ಪತ್ರರಂಧ್ರಗಳ ಮೂಲಕ ಬಾಷ್ಪ ವಿಸರ್ಜನಾ ಪ್ರಕ್ರಿಯೆಯಿಂದ ನೀರು ಏನಾಗುತ್ತೆ, ಆವಿಯಾಗುತ್ತೆ. ಈ ಎಲೆಗಳಿಂದಾದ ನೀರಿನ ಆವೀಕರಣವು ಮೇಲ್ಮುಖ ಸೆಳೆತವನ್ನು ಉತ್ಪತ್ತಿ ಮಾಡುತ್ತೆ. ಅಂದರೆ ನೀವು ನೀರನ್ನು ಸ್ಟ್ರಾ ಮೂಲಕ ಎಳೆದಾಗ ಹೇಗೆ ನೀರು ಮೇಲೆ ಮುಖವಾಗಿ ಬರುತ್ತೋ ಅದೇ ರೀತಿ ಈ ಮೇಲ್ಮುಖ ಸೆಳೆತವು ಎತ್ತರದ ಮರಗಳಲ್ಲಿ ಹೆಚ್ಚು ಎತ್ತರಗಳಿಗೆ ನೀರನ್ನು ಎಳೆಯುತ್ತೆ. ಈ ಬಾಷ್ಪ ವಿಸರ್ಜನೆಯು ಸಸ್ಯವನ್ನು ತಂಪಾಗಿ ಕೂಡ ಇಡುತ್ತೆ. ಥ್ಯಾಂಕ್ ಯು.